Next, develop the story using the clues given below. Here, some words are given. So, a story is given in words. Okay, so some words are given in between. You have to include conjunctions, include prepositions, and you have to write a story. So, what are the clues here? First one, see. ಇಲ್ಲಿ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿಲ್ಲ, ವಾಕ್ಯಗಳನ್ನ ಡಿವೈಡ್ ಮಾಡಿ ವರ್ಡ್ಸ್ ಅಲ್ಲಿ ಒಂದು ಕಥೆಯನ್ನ ಕೊಟ್ಟಿದ್ದಾರೆ. ಮಧ್ಯ ಮಧ್ಯೆ ನಿಮ್ಗೆ ಏನ್ ಬರುತ್ತೆ, ದೇರ್, ಹಿಯರ್, ಆತರ, ಆನ್, ಎಟ್, ಇನ್, ಈ ತರ ಕಂಜಂಕ್ಷನ್, ಪ್ರೆಪೋಸಿಷನ್, ಸ್ಟೋರಿ ನರೇಟಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ಬಿಟ್ಟು ನೀವು ಸ್ಟೋರಿನ ಬರಿಬೇಕು. 3 friends, 2 geese, a tortoise, decide to migrate, food, water, geese fly, tortoise can't, devise a way, carry tortoise, hold stick with their beaks, tortoise could not to speak, held the middle of the stick, children clap, tortoise angry, burst out, fell. ಇಷ್ಟನ್ನ ಯೂಸ್ ಮಾಡ್ಬಿಟ್ಟು ಸ್ಟೋರಿನ ಬರಿಬೇಕು. ಯು ಹ್ಯಾವ್ ಟು ಫ್ರೇಮ್ ಅ ಸ್ಟೋರಿ. ಗೀಸ್ ಅಂತಂದ್ರೆ ಏನಿಲ್ಲಿ, ಬಾತುಕೋಳಿ. ಗೀಸ್ ಅಂತಂದ್ರೆ ಒಂದು ತರಹದ ಬಾತುಕೋಳಿ. ಟೋರ್ಟಾಯ್ಸ್ ಅಂದ್ರೇನು, ಆಮೆ. ಓಕೆ, ಮೈಗ್ರೇಟ್ ಅಂತಂದ್ರೇನು, ಮೈಗ್ರೇಟ್ ಅಂದ್ರೆ ಬೇರೆಡೆ ಹೋಗೋದು, ಬೇರೆ ಕಡೆಗೆ ಹೋಗೋದು. ಯಾಕೆ ಹೋಗ್ತಾರೆ, ಫುಡ್, ವಾಟರ್ ಸಲುವಾಗಿ. ಗೀಸ್ ಅಂತಂದ್ರೆ ಕೋಳಿ, ಹಾರುತ್ತದೆ. ಫ್ಲೈ ಅಂದ್ರೆ ಹಾರುವುದು, ಬಟ್ ಟೋರ್ಟಾಯ್ಸ್ ಹಾರೋದಿಲ್ಲ. ದೇ ಡಿವೈಸ್ ಅ ವೇ. ಡಿವೈಸ್ ಅಂತಂದ್ರೇನು, ಕಂಡು ಹಿಡಿದಿದ್ದಾರೆ, ಒಂದು ದಾರಿಯನ್ನ ಕಂಡುಕೊಂಡಿದ್ದಾರೆ. ಓಕೆ, ಸೊ ಟು ಕ್ಯಾರಿ ಟೋರ್ಟಾಯ್ಸ್. ಈ ತರ ನಿಮ್ಗೆ ವರ್ಡ್ಸ್ ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಬಿಟ್ಟು. ಸ್ಟಿಕ್ ಅಂತಂದ್ರೇನು ಮಕ್ಕಳೇ, ಸ್ಟಿಕ್ ಅಂದ್ರೆ ಕೋಲು. ಇಲ್ಲಿ ಕೆಲವೊಂದು ಅರ್ಥಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇದನ್ನ ಯಾರು ಕೇಳೋದಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು. ಬೀಕ್ ಅಂತಂದ್ರೆ ಕೊಕ್ಕು, ಬಾತುಕೋಳಿಯ ಕೊಕ್ಕು, ಕೊಕ್ಕಿನಲ್ಲಿ. ಟೋರ್ಟಾಯ್ಸ್ ನಾಟ್ ಟು ಸ್ಪೀಕ್, ಮಾತಾಡಬಾರ್ದು ಅಂತ ಹೇಳಿರ್ತಾರೆ, ಬಟ್ ಅದು ಮಾತಾಡತ್ತೆ. ಚಿಲ್ಡ್ರನ್ ಕ್ಲಾಪ್, ಕ್ಲಾಪ್ ಅಂದ್ರೆ ಚಪ್ಪಾಳೆ, ನೋಡ್ಕೊಳ್ಳಿ. ಟೋರ್ಟಾಯ್ಸ್ ಆಂಗ್ರಿ, ಟೋರ್ಟಾಯ್ಸ್ಗೆ ಕೋಪ ಬಂದಿದೆ, ಸೊ ಅದು ಬರ್ಸ್ಟ್ ಆಗುತ್ತೆ, ಕೂಗೊಳ್ಳುತ್ತೆ. ಫೆಲ್, ಬಿದ್ದೋಗಿದೆ. ಓಕೆ, ಸೊ ಐ ಹ್ಯಾವ್ ಫ್ರೇಮ್ಡ್ ಅ ಸ್ಟೋರಿ ಹಿಯರ್. ವಿ ಹ್ಯಾವ್ ಫ್ರೇಮ್ಡ್ ಅ ಸ್ಟೋರಿ. ಒನ್ಸ್ ಅಪಾನ್ ಅ ಟೈಮ್, ಒಂದು ಕಾಲದಲ್ಲಿ, 2 geese, 2 ಬಾತುಕೋಳಿಗಳು, ಅಂಡ್ ಅ ಟೋರ್ಟಾಯ್ಸ್, ಒಂದು ಆಮೆ, ವೇರ್ ಗುಡ್ ಫ್ರೆಂಡ್ಸ್. ಅವರು ಒಂದು, ನೀವು ಈ ಕಥೆನ ಕೇಳಿರ್ತೀರ ನಿಮ್ಮ ಬಾಲ್ಯದಲ್ಲಿ ಅಲ್ವಾ. ವೇರ್ ಗುಡ್ ಫ್ರೆಂಡ್ಸ್, ಅವರಿಬ್ರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. ಯಾರು, 2 geese ಅಂಡ್ ಅ ಟೋರ್ಟಾಯ್ಸ್, 2 ಬಾತುಕೋಳಿ ಮತ್ತು ಒಂದು ಆಮೆ. ದೇ ಡಿಸೈಡೆಡ್ ಟು ಮೈಗ್ರೇಟ್, ಅವರು ನಿರ್ಧಾರ ಮಾಡ್ತಾರೆ. ಏನ್ ನಿರ್ಧಾರ ಮಾಡ್ತಾರೆ, ಮೈಗ್ರೇಟ್ ಫಾರ್ ಫುಡ್ ಅಂಡ್ ವಾಟರ್. ಬರಗಾಲ ಬಂದಿರತ್ತೆ, ಸೊ ಆಹಾರ ಮತ್ತು ನೀರಿಗೋಸ್ಕರ ಬೇರೆ ಕಡೆ ಸ್ಥಳಾಂತರವಾಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮೈಗ್ರೇಟ್ ಅಂದ್ರೆ ಸ್ಥಳಾಂತರ, ಬೇರೆಡೆ. ಗೀಸ್ ಕುಡ್ ಫ್ಲೈ ಅಂದ್ರೆ ಇಲ್ಲಿ ಒಂದು ಸಂಕಷ್ಟ ಬರುತ್ತೆ. ಗೀಸ್ ಕುಡ್ ಫ್ಲೈ, ಗೀಸ್ ಅಂದ್ರೆ ಬಾತುಕೋಳಿಗಳು ಹಾರಬಹುದು, ಆದರೆ ಟೋರ್ಟಾಯ್ಸ್ ಕಾಂಟ್ ಫ್ಲೈ, ಆಮೆ ಹಾರೋದಿಕ್ಕೆ ಆಗೋದಿಲ್ಲ. ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು. ಸೊ ದೇ ಡಿವೈಸ್ ಅ ವೇ, ದೇ ಡಿವೈಸ್ ಅ ವೇ, ಏನ ಒಂದು ದಾರಿಯನ್ನ ಕಂಡುಕೊಳ್ತಾರೆ. ದೇ ಟೋಲ್ಡ್ ಟೋರ್ಟಾಯ್ಸ್ ಟು ಹೋಲ್ಡ್ ಅ ಸ್ಟಿಕ್, ಒಂದು ಕೋಲನ್ನ ತಗೊಂಡು ಇದನ್ನ ನೀನು ಹಿಡ್ಕೋ ಬಾಯಲ್ಲಿ, ನಾವು ಆ ಕಡೆ ಈ ಕಡೆ ಹಿಡ್ಕೊಂಡು ಫ್ಲೈ ಮಾಡ್ತೀವಿ. ಅಂಡ್ ದೇ ಕುಡ್ ಹೋಲ್ಡ್ ಇಟ್ ಬೈ ದರ್ ಬೀಕ್ಸ್. ಓಕೆ, ಈ ಕೋಲನ್ನ ಆ ಕಡೆ ಈ ಕಡೆ ಗೀಸ್ ಹಿಡ್ಕೊಳ್ಳೋದು, ಮತ್ತೆ ಮಧ್ಯ ಟೋರ್ಟಾಯ್ಸ್ ಹಿಡ್ಕೊಳ್ಳೋದು. ಈ ತರ ಅವರು ಒಂದು ದಾರಿಯನ್ನ ಕಂಡ್ಕೋತಾರೆ. ಓಕೆ, ಸೊ ಅವಾಗ ಏನ್ ಮಾಡ್ಬೋದು, ಈಸಿಯಾಗಿ ಟೋರ್ಟಾಯ್ಸ್ ಫ್ಲೈ ಮಾಡ್ಬೋದು. ದೇ ಇನ್ಫಾರ್ಮ್ ಟೋರ್ಟಾಯ್ಸ್ ನಾಟ್ ಟು ಸ್ಪೀಕ್ ಅಂಡ್ ಟು ಹೋಲ್ಡ್ ದ ಸ್ಟಿಕ್. ಹೀಗಿದ್ದಾಗ ಟೋರ್ಟಾಯ್ಸ್, ಆಮೆ ಏನ್ ಮಾಡಬಾರ್ದು, ಮಾತಾಡಬಾರ್ದು, ಗಟ್ಟಿಯಾಗಿ ಕೋಲನ್ನ ಹಿಡ್ಕೊಂಡಿರ್ಬೇಕು. ದೇ ಸ್ಟಾರ್ಟೆಡ್ ಟು ಫ್ಲೈ. ಚಿಲ್ಡ್ರನ್ ಆತರ ಯೋಜನೆ ಮಾಡ್ಬಿಟ್ಟು ಹಾರೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಿಲ್ಡ್ರನ್ ಸಾ ದಿಸ್, ಮೇಲೆ ಹಾರ್ತಾ ಇರುವಾಗ ಮಕ್ಕಳು ಕೆಳಗಡೆಯಿಂದ ನೋಡ್ತಾರೆ ಅಲ್ವಾ. ಸೊ ಅವ್ರು ನೋಡ್ಬಿಟ್ಟು ಅವರಿಗೆ ಆಶ್ಚರ್ಯ ಆಗತ್ತೆ, ಏನು,
ಇಲ್ಲಿ ಯಾವ ತರ ಇದು ನೋಡಿ, ಎರಡು ಬಾತುಕೋಳಿ ಹಾರ್ತಾ ಇದೆ, ಮಧ್ಯೆ ಒಂದು ಆಮೆ ಹಿಡ್ಕೊಂಡಿದೆ ಕೋಲ್ನ. ಖುಷಿಯಾಗಿ ಅವರು ಚಪ್ಪಾಳೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಕಿರ್ಚ್ಕೋತಾರೆ. ಓಕೆ, ಸೊ ಅದನ್ನ ನೋಡ್ಬಿಟ್ಟು ಟಾರ್ಟಾಯ್ಸ್ಗೆ ಸಿಟ್ಟು ಬರುತ್ತೆ. ಟಾರ್ಟಾಯ್ಸ್ ಬಿಕೇಮ್ ಆಂಗ್ರಿ ಅಂಡ್ ಬಸ್ಟ್ ಔಟ್. ಅವ್ರು ಬೈಯೋದಿಕ್ಕೆ ಬಾಯಿ ತೆಗಿಯತ್ತೆ ಅದು ಟಾರ್ಟಾಯ್ಸ್. ಆವಾಗ ಕೆಳಗಡೆ ಬಿದ್ದು ಸತ್ತೋಗುತ್ತೆ. ಇದೇ ಸ್ಟೋರಿ, ಅಂಡ್ ಫೆಲ್ ಡೆಡ್. ಓಕೆ, ಈ ತರ ನೀವು ಸ್ಟೋರಿನ ಬಿಲ್ಡ್ ಮಾಡ್ಬೇಕು. Once upon a time, two geese and a tortoise were good friends. They decided to migrate for food and water. Geese could fly, but tortoise can't. So they devised a way. They told tortoise to hold a stick, and they would hold it by their beaks. They informed tortoise not to speak and to hold the stick. They started to fly. Children saw this and clapped happily. Tortoise became angry and burst out and fell dead. This is the story you have to build. In the same way, another question is being given here. This is also story of a tortoise and hare. Hare means illi mola, rabbit, argument. ಈ ಕಥೆನೂ ಕೂಡ ನೀವು ಕೇಳಿದ್ರೆ, ಯು ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಸ್ಟೋರಿ, ಟಾರ್ಟಾಯ್ಸ್ ಅಂಡ್ ದ ಹ್ಯಾರ್ ಅಲ್ವಾ. ಟಾರ್ಟಾಯ್ಸ್ ಅಂಡ್ ಹ್ಯಾರ್ ಆರ್ಗ್ಯುಮೆಂಟ್, ವಾದ ವಿವಾದ. ರೇಸ್, ರೇಸ್ ಅಂತಂದ್ರೇನು, ಇಲ್ಲಿ ರೇಸ್ ಅಂದ್ರೆ ಯಾರು ಫಸ್ಟ್ ಹೋಗ್ತಾರೆ ಅಂತ ನೋಡೋದು, ರೇಸ್. ಓಕೆ, ಸೆಟಲ್ ದ ಆರ್ಗ್ಯುಮೆಂಟ್. ರೇಸ್ ಸ್ಟಾರ್ಟೆಡ್. ಹ್ಯಾರ್ ರ್ಯಾನ್ ಫಾಸ್ಟ್, ಸ್ಲೆಪ್ಟ್. ಟಾರ್ಟಾಯ್ಸ್ ಸ್ಲೋಲಿ ರೀಚ್ ಆನ್ ದ ರೇಸ್. ಸ್ಲೋಲಿ ಅಂದ್ರೆ ನಿಧಾನವಾಗಿ ರೀಚ್ ಆಯ್ತು. ಯಾರ್ ಗೆದ್ರು ಅನ್ನೋದು ಸ್ಪರ್ಧೆ. ರೇಸ್ ಅಂದ್ರೇನು, ಸ್ಪರ್ಧೆ. ಓಕೆ, ನೆಕ್ಸ್ಟ್. ಸೊ ಹೌ ವಿಲ್ ಯು, ಸೊ ಯು ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಸ್ಟೋರಿ ಆಲ್ರೆಡಿ. ಐ ವಿಲ್ ಟೆಲ್ ಯು ಹೌ ಟು ರೈಟ್. Once a tortoise and hare made an argument. See here, tortoise and hare argument. So what should you write here? Made an argument to race to find who would win. ಯಾರು ವಿನ್ ಆಗ್ತಾರೆ, ಯಾರು ಗೆಲ್ಲುತ್ತಾರೆ ಅಂತ ಸ್ಪರ್ಧೆಯನ್ನ ಏರ್ಪಡಿಸೋದಿಕ್ಕೆ ಮಾತುಕತೆ ಆಯ್ತು. ದೆನ್ ದ ರೇಸ್ ಸ್ಟಾರ್ಟೆಡ್. ರೇಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಹ್ಯಾರ್ ರ್ಯಾನ್ ಫಾಸ್ಟ್. ಹ್ಯಾರ್ ಅಂದ್ರೆ ಮೊಲ. ಮೊಲ ಫಾಸ್ಟ್ ಆಗಿ ಹೋಗುತ್ತೆ ಅಲ್ವಾ. ಹ್ಯಾರ್ ರ್ಯಾನ್ ಫಾಸ್ಟ್. ಇನ್ ದ ಮಿಡಲ್ ಇಟ್ ವಾಂಟೆಡ್ ಟು ಟೇಕ್ ರೆಸ್ಟ್. ಮುಂದೆ ಹೋಗ್ತಾ 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 ಟಾರ್ಟಾಯ್ಸ್ ಹೇರ್ಗೆ, ಮೊಲಕ್ಕೆ ಸುಸ್ತಾಯ್ತು. ಸೊ ಇಟ್ wanted to take rest. While taking rest, it slept away. ರೆಸ್ಟ್ ಮಾಡ್ತಾ ಮಾಡ್ತಾ ಅಲ್ಲೇ ಮಲ್ಕೋಬಿಟ್ಟಿದೆ. ದ ಟಾರ್ಟಾಯ್ಸ್ ರ್ಯಾನ್ ಸ್ಲೋಲಿ ಅಂಡ್ ಸ್ಟಡಿಲಿ. ನಿಧಾನವಾಗಿ ಮತ್ತು ಕನ್ಸಿಸ್ಟೆಂಟ್ಲಿ. ಸ್ಟಡಿಲಿ ಅಂತಂದ್ರೆ ಏನು, ಕನ್ಸಿಸ್ಟೆಂಟ್ಲಿ. ಇಟ್ ರೀಚ್ಡ್ ದ ಗೋಲ್. ಇಟ್ ವಾನ್ ದ ರೇಸ್. ಓಕೆ, ಸೊ ಹಿಯರ್ ಹ್ಯಾರ್ ಲೆಫ್ಟ್ ಸ್ಲೀಪಿಂಗ್ ಇನ್ ದ ಮಿಡಲ್. ಮಾರಲ್ ಆಫ್ ದ ಸ್ಟೋರಿ ಏನು, ಇದರ ಕಥೆಯ ಒಂದು ನೀತಿ ಏನು. ಮಾರಲ್ ಅಂದ್ರೆ ನೀತಿ. ಏನಿದು, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಸ್ಲೋ ಅಂಡ್ ಸ್ಟಡಿ ಅಂದ್ರೆ ನಿಧಾನವಾಗಿ ಮತ್ತು ಸ್ಟಡಿ ಅಂತಂದ್ರೇನು, ನಿಧಾನವಾಗಿ ಮಾಡೋದ್ರಿಂದ ರೇಸ್ ನ ವಿನ್ ಆಗಬಹುದು ಕಾರ್ಯಕ್ಷಮತೆಯಿಂದ. ಓಕೆ, once a tortoise and hare made an argument to race to find who would win. Then the race started. Hare ran fast. In the middle, it wanted to take rest. While taking rest, it slept. The tortoise ran slowly and steadily. It reached the goal. It won the race. Slow and steady wins the race is the moral of the story. ನೀವು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತಿಲ್ಲ, ನಿಧಾನವಾಗಿ ಮಾಡಿ. ಆದರೆ ಸ್ಟಡಿಲಿ ಅಂದ್ರೆ ದಿನಾಲು ಕೆಲಸ ಮಾಡೋದು, ನಿಧಾನವಾಗಿ ಮಾಡೋದ್ರಿಂದ ನೀವು ಯಾವುದೇ ಒಂದು ಉದ್ದೇಶದಲ್ಲಿ ಅಥವಾ ಕೆಲಸದಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ. ಓಕೆ, ಇದು ಇದರ ಕಥೆಯ ಒಂದು ಅರ್ಥ. ಸೊ ದಿಸ್ ಈಸ್ ಹೌ ಯು ಶುಡ್ ಫ್ರೇಮ್ ಅ ಸ್ಟೋರಿ. Okay, some words will be given depending on these words. So by reading these words, you have to write a story.